ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಒಂದು ವೀಕಿಂದ ಏನೇನು ಮಾಡಿದೆ, ಏನೇನು ವರ್ಕ್ ಮಾಡಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದೆಲ್ಲ ನೋಡಿ, ನೈಲ್ ಆರ್ಟು ಒಂದೊಂದು ದಿನ ಆದ್ಮೇಲೆ ಒಂದೊಂದು ಡೈಲಿ ಒಂದೊಂದು ನೈಲ್ ಆರ್ಟ್ ಎಲ್ಲ ಇರ್ತಿತ್ತು. ಮಂಡೇ ಬಂದು ರೆಡ್ ಕಲರ್ ನೇಲ್ ಆರ್ಟ್ ಮಾಡಿದ್ದು, ಮತ್ತೆ ಈ ಗ್ರೇ ಕಲರು, ಮರೂನು ಮತ್ತೆ ಲೈಟ್ ಪಿಂಕು ಅದೆಲ್ಲ ಬಂದು ಟ್ಯೂಸ್ಡೇ ಮಾಡಿದ್ದು. ಇದೆಲ್ಲನೂ ಅಷ್ಟೇ ಒಂದೇ ದಿನ 3 ನೈಲ್ ಆರ್ಟ್ ಮಾಡಿದೆ. ಒಂದು ದಿನ ಫುಲ್ಲು ಅದಕ್ಕೆ ಆಯಿತು ಟೈಮು. ಮತ್ತೆ ನೆಕ್ಸ್ಟ್ ಡೇ ನಾನು ವೆಡ್ನೆಸ್ಡೇ ಬಂದು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಹೋಗ್ತಾ ಇದ್ದೆ ಮಾರ್ಕೆಟ್ಗೆ. ಅವತ್ತೇನು ಕೆಲಸ ಇರಲಿಲ್ಲ. ಸರಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಪ್ರಾಡಕ್ಟ್ ತೊಗೊಬರ್ಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ನಾನು ನಮ್ಮೂರಿಂದ ಹೆಬ್ಬಾಳ ಗಂಟ ಬಸ್ಸಲ್ಲೇ ಹೋದೆ. ಆಮೇಲೆ ಹೆಬ್ಬಾಳದಲ್ಲಿ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು. ನನಗೆ ಬಸ್ಸಲ್ಲಿ ಕುತ್ಕೊಳ್ಳೋಕ್ಕಾಗಲಿಲ್ಲ. ನನಗೆ ಸ್ವಲ್ಪ ಟ್ರಾವೆಲ್ ಪ್ರಾಬ್ಲಮ್ ಇದೆ, ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ಅದಕ್ಕೆ ನಾನೇನು ಮಾಡಿದೆ, ಹೆಬ್ಬಾಳದಲ್ಲಿ ಇಳಿದ್ಬಿಟ್ಟು ಮತ್ತೆ ಅಲ್ಲಿಂದ ಓಲೋ ಬುಕ್ ಮಾಡ್ಕೊಬಿಟ್ಟು ನಾನು ಓಲಾದಲ್ಲಿ ಹೋದೆ. ನಾನು ಮಾರ್ಕೆಟ್ಗೆ ಹೋಗಿ ಅಲ್ಲಿ ವಿಡಿಯೋಸ್ ಏನು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಒಬ್ಬಳೇ ಹೋಗಿದ್ನಲ್ವಾ, ಸ್ವಲ್ಪ ಟಯರ್ಡ್ ಆಗಿತ್ತು, ವಾಮಿಟಿಂಗ್ ಎಲ್ಲ ಆಗಿ. ಅದರಿಂದ ನಾನು ಅಷ್ಟೊಂದು ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಹೋಗಿ ಅಲ್ಲಿ ಶಾಪಿಂಗ್ ನಂದು ಏನೇನಿದೆ ಶಾಪಿಂಗ್ ಮಾಡಿಕೊಂಡು ಮತ್ತೆ ನಾನು ರಿಟರ್ನ್ ಬಂದ್ಬಿಟ್ಟೆ. ರಿಟರ್ನ್ ಬರೋಕ್ಕೆ 4 o'clock ಆಗಿಬಿಟ್ಟಿತ್ತು. ಬೆಳಗ್ಗೆ ನಾನು 11 ಗಂಟೆಗೆ ಹೋಗಿದ್ದು, ಸಂಜೆ 4 ಗಂಟೆ ಆಗೋಗ್ಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ಐಟಮ್ಸ್ ಎಲ್ಲ ತೊಗೊಂಡು ರಿಟರ್ನ್ ಬಂದ್ಬಿಟ್ಟೆ. ಗೈಸ್, ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮ ಪಾಪು ಜೊತೆಲೇ ಇದ್ದಾನೆ, ಅದಕ್ಕೆ ಅವನು ಗಲಾಟೆ ಮಾಡ್ತಾ ಇದ್ದಾನೆ. ಡಿಸ್ಟರ್ಬ್ ಆಗಿದ್ರೆ ಸಾರಿ. ನಾನು ಮಾರ್ಕೆಟಿಂದ ರಿಟರ್ನ್ ಬರ್ಬೇಕಾದ್ರೆ ಮತ್ತೆ ಓಲಾದಲ್ಲೇ ಬಂದ್ಬಿಟ್ಟೆ. ನನಗೆ ಯಾಕೋ ಬಸ್ಸಲ್ಲಿ ಆಗಲಿಲ್ಲ, ಬೆಳಗ್ಗೆನೆ ಒಂಥರ ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ಯಾಕೆ ಅಂದ್ಬಿಟ್ಟು ಓಲಾ ಬುಕ್ ಮಾಡ್ಕೊಂಡು ಬಂದೆ. ಇದು ನೆಕ್ಸ್ಟ್ ಡೇ ಮತ್ತೆ ಮೇಕಪ್ ಇತ್ತು, ಗುರುವಾರ ಶುಕ್ರವಾರ ಅನ್ಕೋತೀನಿ. ಅಲ್ಲಿಂದ ಅಷ್ಟೇ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ನಾನು, ಇನ್ನೂ ಅವ್ರು ಬಂದಿರಲಿಲ್ಲ. ವೆಯ್ಟ್ ಮಾಡ್ಬೇಕಾದ್ರೆ ಹಂಗೆ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದು. ನಾನು ಎಲ್ಲಾದರೂ ಹೋಗ್ಲಿ ಒಂದು ಸೆಲ್ಫಿ ಆದರೂ ತೊಗೊಳ್ತಾ ಇರ್ತೀನಿ. ಅದು ಒಂದು ಸ್ವಲ್ಪ ನನಗೇನೋ ಗೊತ್ತಿಲ್ಲ, ಅವತ್ತಿಂದನೂ ಅಷ್ಟೇ. ಆದರೆ ಚೌಟ್ರಿ ಎಲ್ಲ ಅವರು ಇನ್ನೂ ಬಂದಿಲ್ವಲ್ಲ, ವೆಯ್ಟ್ ಮಾಡ್ತಾ ಇದ್ನಲ್ಲ, ಆವಾಗಲೇ ಹಂಗೆ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ನನಗೆ ಅಲ್ಲಿ ಏನು ಗೊತ್ತಾಗಾಯ್ತು, ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಏನಂದರೆ ಒಬ್ಬಳೇ ಮೇಕಪ್ ಮಾಡ್ತಾ ಇರ್ತೀನಲ್ವಾ, ಮತ್ತೆ ಸುಮ್ಮನೆ ವೀಡಿಯೋಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನಾನು ಫಿನಿಶ್ ಆಗೋವರೆಗೂ ವೀಡಿಯೋ ಮಾಡಲ್ಲ. ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು, ಬ್ರೈಡ್ ಥರನೇ ಬಂದಿತ್ತು ಇವ್ರದ್ದು ಮೇಕಪ್. ಆದರೆ ಇವರು ನಾನ್ ಬ್ರೈಡ್ ಇದಾರಲ್ಲ, ಅವ್ರ ಸಿಸ್ಟರ್ಸು ಇಬ್ಬರಿಗಿತ್ತು. ಇಬ್ಬರಿಗೂ ಅಷ್ಟೇ ಮೇಕಪ್ ಮುಗಿಸ್ಕೊಟ್ಬಿಟ್ಟು ಮತ್ತೆ ನಾನು ಬಂದ್ಬಿಟ್ಟೆ ರಿಟರ್ನು. ಅವತ್ತೇನೂ ಕೆಲಸ ಇರಲಿಲ್ಲ, ಆದರೂ ಸಕ್ಕದಾಗಿ ಬಂದಿತ್ತು ಗೈಸ್. ಹೇರ್ ಸ್ಟೈಲು ಅಷ್ಟೇ, ಇನ್ನೊಬ್ರದ್ದು ಅಷ್ಟೇ, ಅಕ್ಕದು ಇಬ್ಬರದು ಅಷ್ಟೇ ಚೆನ್ನಾಗಿ ಬಂದಿತ್ತು. ಮೇಕಪ್ಪು ಅಷ್ಟೇ, ಹೇರ್ ಸ್ಟೈಲು ಅಷ್ಟೇ. ಅವ್ರಿಗೂ ತುಂಬ ಖುಷಿ ಆಯಿತು, ಮತ್ತು ಚೆನ್ನಾಗಿತ್ತು ಎಲ್ಲ. ಅವರು ಅಷ್ಟೇ ತುಂಬ ಇಷ್ಟಪಟ್ಟರು, ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಗೈಸ್, ಏನು ಗೊತ್ತಾ, ಫಸ್ಟ್ ಟೈಮು ಈ ವೀಕಲ್ಲಿ ಫುಲ್ಲು ಒಂದಿನೂ ನಾನು ಫ್ರೀ ಇಲ್ದಿರ ನೀಟಾಗಿ ವರ್ಕ್ ಮಾಡಿರೋದು ಅಂದರೆ ಇದೇ ವೀಕೆ. ಯಾಕೆಂದರೆ ನನಗೆ ಅಷ್ಟು ಈ ವೀಕಲ್ಲೇ ನನಗೆ ಫುಲ್ಲು ಅಂದರೆ ಒಂದು ದಿನ ಆದರೂ ರೆಸ್ಟ್ ಅಂತ ಸಿಗ್ತಾ ಇತ್ತು. ಈ ಸತಿ ನನಗೆ ಈ ವೀಕ್ ಫುಲ್ಲು ನನಗೆ ರೆಸ್ಟೇ ಸಿಗಲಿಲ್ಲ. ಅದರಿಂದ ನಾನೇನು ಮಾಡಿದೆ, ಇದು ವೀಕ್ ಫುಲ್ಲು ನಾನು ಏನು ಮಾಡಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಇದನ್ನು ಮಾಡಿದ್ದೀನಿ. ಇವರು ಅಷ್ಟೇ, ಇವರು ಪ್ರೆಗ್ನೆಂಟ್ ಇದ್ರು, ಸಖತ್ತಾಗಿ ಬಂತು ಇವ್ರದ್ದು ಮೇಕಪ್ಪು. ಸಿಂಪಲ್ಲಾಗಿ ಚೆನ್ನಾಗಿ ಬಂತು. ಆದರೆ ಅಕ್ಕ ಫುಲ್ ಸುಸ್ತಾಗ್ಬಿಟ್ಟಿದ್ರು, ಅವರು ಪ್ರೆಗ್ನೆಂಟ್ ಅಲ್ವಾ, ಅದು ಮೇಕಪ್ ಎಲ್ಲ ಕುತ್ಕೊಂಡು ಇದಾಗ್ಬಿಟ್ಟಿತ್ತು. ಫೋಟೋಶೂಟು ಚೆನ್ನಾಗಿ ಬಂತು, ಅವ್ರಿಗೂ ಸ್ವಲ್ಪ ಸುಸ್ತಾಗ್ತಿತ್ತು. ಸರಿ ಅಂತ ನೋಡಿ, ಇದು ಮೆಸಿ ಬನ್ ಹಾಕಿದ್ದೆ, ಚೆನ್ನಾಗಿ ಬಂತು. ಇದು ಬಂದು ನೆಕ್ಸ್ಟ್ ಮಾರ್ನಿಂಗು ಫ್ರೈಡೆ ಮುಹೂರ್ತಮ್ಗೆ ರೆಡಿ ಆಗ್ತಿದ್ರು. ನಾನು ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ಗೈಸ್, ಅದಷ್ಟಕ್ಕೆ ಸ್ಟಾಪ್ ಆಯಿತು. ಮತ್ತು ಅಲ್ಲಿ ಮುಗಿಸ್ಕೊಂಡು ಇದೊಂದು ಸೆಕೆಂಡ್ ಲೊಕೇಶನ್ನು, ಇದು ಎಂಗೇಜ್ಮೆಂಟ್ದು ಒಂದಿತ್ತು. ಎಂಗೇಜ್ಮೆಂಟ್ಗೆ ಹೋಗಿ ಅಲ್ಲಿ ಮೇಕಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಏನಂದರೆ ಇವರು ಸೀರೆ ಇನ್ನೊಂದು ಚೇಂಜ್ ಮಾಡಬೇಕು ಅಂದರು, ಅದು ಲೇಟ್ ಆಗಿಬಿಡ್ತದು. ಮತ್ತು ಅವತ್ತು ನೈಟ್ ಅಷ್ಟು ನಮ್ಮ ಏರಿಯಾದಲ್ಲಿ ಗಣೇಶ ಬಿಡ್ತಾಯಿದ್ರು. ಸರಿ ಅಲ್ಲಿ ಹೋಗಿದ್ದೆ, ಫಂಕ್ಷನ್ ಚೆನ್ನಾಗಿತ್ತು. ಅಲ್ಲಿನೂ ಗಣೇಶ ಬಿಡ್ತಾಯಿದ್ರು ಅಂತ ಹೋಗಿದ್ರೆ ನಮ್ಮ ಏರಿಯಾದಲ್ಲಿರೋ ಹುಡುಗಿರೆಲ್ಲನೂ ಹೇಳ್ಕೊಂಡ್ರು ನನಗೆ ಡ್ಯಾನ್ಸ್ ಮಾಡು ಅಂತ ಹೇಳ್ಬಿಟ್ಟು. ಸರಿ, ನನಗೆ ಫಸ್ಟೇ ಸ್ವಲ್ಪ ಡ್ಯಾನ್ಸದ ಕ್ರೇಜ್ ಜಾಸ್ತಿ. ತಮಟೆ ಸೌಂಡು ಎಲ್ಲ ಕೇಳಿಸಿದ್ರೆ ನಾನು ಸುಮ್ಮನೆ ಇರಲ್ಲ. ಹೋಗಿ ನಾನು ಡ್ಯಾನ್ಸ್ ಮಾಡಿದೆ. ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿರೋದು ವೀಡಿಯೋಸ್ ಹಾಕ್ತೀನಿ, ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಹೇಳಿ ಗೈಸ್. ನನಗೇನೋ ನಾನು ಸ್ವಲ್ಪ ಬರುತ್ತಷ್ಟೇ, ತುಂಬ ಚೆನ್ನಾಗಿ ಡ್ಯಾನ್ಸ್ ಏನೂ ಬರಲ್ಲ. ಇರೋದ್ರಲ್ಲೂ ಒಂದು ಸ್ವಲ್ಪ ಪರವಾಗಿಲ್ಲ ಆಡಿದ್ದೀನಿ. ನೋಡಿ ಡ್ಯಾನ್ಸ್ ಹೆಂಗೆ ಮಾಡಿದ್ದೀನಿ ಅಂತ ಹೇಳಿ, ಓಕೆನಾ?
ಗೈಸ್ ನಿಮಗೆ ಈ ವಿಡಿಯೋ ಎಲ್ಲ ನೋಡೋದ್ಮೇಲೆ ಅನ್ಸಿರ್ಬೋದು ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ವಾ ಅಂತ. ಯಾಕಂದ್ರೆ ಅನ್ಕೊಳ್ಳೋರು ಮಸ್ತಾಗಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೇಳೋರು ಕೇಳೋರು ನನಗೂ ಎಲ್ಲರೂ ಇದ್ದಾರೆ. ಆ ವಿಡಿಯೋ ಮಾಡಿದ್ದೆ ನಮ್ಮ ಅತ್ತೆನೇ ಪರ್ಮಿಷನ್ ಕೊಟ್ಟರು, ಆಡು ಹೋಗು ಅಂತ ಹೇಳ್ಬಿಟ್ಟು. ನಾನು ಒಬ್ಳೇ ಆಡಿಲ್ಲ, ನಮ್ಮ ಮನೇಲಿ ಎಲ್ಲರೂ ಆಡಿದ್ವಿ. ನಮ್ಮ ಅತ್ತೆನೂ ಆಡಿದ್ರು, ನಮ್ಮ ಅಕ್ಕನೂ ಆಡಿದ್ರು, ಎಲ್ಲರೂ ಚೆನ್ನಾಗಿ ಆಡಿದ್ವಿ. ಎಲ್ಲರೂ ಅಷ್ಟೇ ಖುಷಿಯಿಂದನೇ ಆಡಿದ್ದು. ಯಾರೋ ಒಬ್ರು ಏನೋ ಅನ್ಕೊಳ್ತಾರೆ ಅಂತ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಅದು ನನ್ನ ಇಷ್ಟ, ನನಗೆ ಇಷ್ಟ ಬಂದಂಗೆ ಆಡ್ತೀನಿ, ಇಷ್ಟ ಬಂದಂಗೆ ಇರ್ತೀನಿ. ನಮ್ಮ ಮನೆಯವರೇನೆ ಏನೂ ಅಂದಿಲ್ಲ, ಎಲ್ಲರ ಹತ್ರ ಪರ್ಮಿಷನ್ ತೊಗೊಂಡೆ ಆಡಿದ್ದು. ಸರಿ ಗೈಸ್, ಓಕೆ. ನೆಕ್ಸ್ಟ್ ಡೇ ಬಂದು ನಂದು ಸಂಡೇ ಒಂದು ಮೇಕಪ್ ಇತ್ತು. ಇದು ಬಂದು ಸ್ಯಾಟರ್ಡೇ ರಿಸೆಪ್ಷನ್ದು ಚೆನ್ನಾಗಿತ್ತು. ಫುಲ್ಲು ಚೌಟ್ರಿ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು, ಅದೊಂದು ವಿಡಿಯೋ ಮಾಡಿಕೊಂಡೆ. ಗೈಸ್ ಮೇಕಪ್ ಬಂದಿದ್ದೀನಿ ಚೌಟ್ರಿಲಿ, ಒಬ್ಬಳೇ ಇದ್ದೀನಿ, ಬೋರ್ ಆಗ್ತಾಯಿದೆ. ಏನು ಗೊತ್ತಾ, ಅವರು 4 ಗಂಟೆಗೆ ಹೇಳಿದರು, 4 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಬೇಕು ರೆಡಿ ಮಾಡೋಕ್ಕೆ ಅಂತ. ನಾನು ಅದಕ್ಕೆ 3 ಗಂಟೆಗೆ ಬಂದೆ. ನೋಡಿದ್ರೆ ಇಷ್ಟೊತ್ತು ಇವಾಗ 5 ಗಂಟೆ ಆಯಿತು, ಇನ್ನೂ ಬಂದೇ ಇಲ್ಲ. ಕೂತು ನನಗೂ ಬೋರ್ ಆಗ್ತಿದೆ, ಅದಕ್ಕೆ ಸುಮ್ಮನೆ ಮಾತಾಡ್ತಾ ಇದ್ದೀನಿ ವಿಡಿಯೋ ಮಾಡಿಕೊಂಡು. ಸಕ್ಕತ್ತಾಗಿ ಮಾಡಿದ್ದಾರೆ, ಡೆಕೋರೇಷನ್ ಎಲ್ಲನೂ ಅಷ್ಟೇ ಸಕ್ಕತ್ತಾಗಿ ಮಾಡಿದ್ದಾರೆ. ಚೌಟ್ರಿನೂ ಚೆನ್ನಾಗಿದೆ. ಅಂದರೆ ಹುಡುಗಿ ಬರೋದೊಂದೇ ಲೇಟ್. ಹುಡುಗಿ ಬಂದಾಗ ಸ್ವಲ್ಪ ಲೇಟ್ ಆಯಿತು ಗೈಸ್, ಅದಕ್ಕೆ ಬೇಗ ಎಲ್ಲ ಮೇಕಪ್ ಮುಗಿಸ್ಬಿಟ್ಟೆ. ಇದು ಫೋಟೋ ಶೂಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಇವತ್ತಿನ ವೀಡಿಯೋ ಇಷ್ಟೇ ಗೈಸ್. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವೀಡಿಯೋಸು ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ, ಅದರಿಂದ ನಾನು ನೆಕ್ಸ್ಟ್ ಏನಾಯಿತು ಅಂತ ಹೇಳ್ತೀನಿ. ಓಕೆ, ಬಾಯ್.